ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಬ್ಜೆಕ್ಟಿವ್ಸ್ ಆಫ್ ಸೆಬಿ ಅಂಡ್ ಫಂಕ್ಷನ್ಸ್ ಆಫ್ ಸೆಬಿ ಏನು ಒಂದು ಕ್ವಶನ್ಸ್ ಇದೆ, ಆ ಒಂದು ಕ್ವಶನ್ಸ್ಗೆ ಏನೆಲ್ಲ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ ಕೂಡ ಲಾಸ್ಟ್ ಇಯರ್ 2025 ಅಲ್ಲಿ ಕೇಳಿದ್ದಾರೆ. ಸೊ ಅಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಸೆಬಿ ಎಕ್ಸ್ಪ್ಲೈನ್ ಮಾಡಿ ಅಂತ. ನೋಡಿ, ಸೆಬಿ ಸ್ಟ್ಯಾಂಡ್ ಫಾರ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ. SEBI is one of the regulatory body for securities and capital market in India. ಇಂಡಿಯಾದಲ್ಲಿ ಶೇರ್ಸ್ ಅಂಡ್ ಸೆಕ್ಯೂರಿಟೀಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ರೆಗ್ಯುಲೇಟರಿ ಬಾಡಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ SEBI ಈಸ್ ಎ ರೆಗ್ಯುಲೇಟರಿ ಬಾಡಿ ಫಾರ್ ದಿ ಸೆಕ್ಯೂರಿಟೀಸ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಇನ್ ಇಂಡಿಯಾ. The main role of SEBI is to protect interest of the investors and ensure the growth and development of securities market. SEBI ಅಂತಕ್ಕಂಥದ್ದು ಒಂದು ಸೆಕ್ಯೂರಿಟೀಸ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ರೆಗ್ಯುಲೇಟರಿ ಬಾಡಿ. ಆ ಸೆಬಿಯ ಮೇನ್ ರೋಲ್ ಏನಪ್ಪಾ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅಂದ್ರೆ ಅವ್ರ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ಯಾವುದೇ ತರದ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಆಗ್ಲಿಕ್ಕೆ ಬಿಡಬಾರ್ದು. ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅವರ ಒಂದು ಇಂಟ್ರೆಸ್ಟ್ ಅನ್ನ, ಅವರ ಒಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅಂಡ್ ಗ್ರೋತ್, ಎಕನಾಮಿಕ್ ಸ್ಟೆಬಿಲಿಟಿ ಮತ್ತೆ ಎಕನಾಮಿಕ್ ಗ್ರೋತ್ ಅನ್ನ ಮಾಡಲಿಕ್ಕೆ ಸೆಬಿ ಇರ್ತಕ್ಕಂಥ ಒಂದು ಸೆಬಿ ತನ್ನದೇ ಆದಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನೆಲ್ಲ ಅಬ್ಜೆಕ್ಟಿವ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ನೋಡಿ, ಅದೇ ಅಬ್ಜೆಕ್ಟಿವ್ಸ್ ಬರೆದು ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅಂತ ಇದೆ ನೋಡಿ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ಸೆಬಿ ಈಸ್ ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಸೆಬಿ ಏಮ್ ಈಸ್ ಟು ಸೇಫ್ ಗಾರ್ಡ್ ದಿ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಇನ್ ಸೆಕ್ಯೂರಿಟೀಸ್, ensuring that they are not subjected to fraudulent activities. ನಾನು ಹೇಳ್ದಾಗೆ ಸೆಬಿಯ ಮೇನ್ ರೋಲ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ವೆಸ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರ ರೈಟ್ಸ್ ಮತ್ತೆ ಅವ್ರು ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೆಕ್ಯೂರಿಟೀಸ್ ಅಲ್ಲಿ ಅವರ ಫಂಡ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅವ್ರಿಗೆ ಪ್ರಾಪರ್ ಆಗಿ ಏನು ರಿಟರ್ನ್ಸ್ ಸಿಗ್ಬೇಕು ಆ ರಿಟರ್ನ್ಸ್ ಅನ್ನ ಕೊಡಬೇಕಾಗುತ್ತೆ. ಯಾವುದೇ ತರದ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ಅವ್ರಿಗೆ ಫ್ರಾಡ್ ಆಗದೆ ಇರ್ತಾರ ಸೆಬಿಯ ಮೇನ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಆಬ್ಜೆಕ್ಟಿವ್ಸ್ ಬಂದು ಪ್ರಮೋಟಿಂಗ್ ಫೇರ್ ಪ್ರಾಕ್ಟೀಸಸ್. ಅಂದ್ರೆ ಪ್ರಮೋಟಿಂಗ್ ಫೇರ್ ಪ್ರಾಕ್ಟೀಸಸ್ ಅಂತ ಹೇಳಿದ್ರೆ, it's to create a transparent and efficient market environment where the trading activities are carried out fairly. So Security Exchange Board of India is a regulatory body for trading securities through the stock market. ಮುಖಾಂತರ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಸೆಬಿ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಏನಕ್ಕೆ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಅಂದ್ರೆ, ಬಿಕಾಸ್ ಆಫ್ ಟು ಕ್ರಿಯೇಟ್ ಟ್ರಾನ್ಸ್ಪರೆಂಟ್ ಅಂಡ್ ಎಫಿಷಿಯಂಟ್ ಮಾರ್ಕೆಟ್ ಎನ್ವೈರನ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕು. ಟ್ರೇಡಿಂಗ್ ಆಕ್ಟಿವಿಟೀಸ್ ಅನ್ನ ಫೇರ್ನೆಸ್ ಆದಂತ ಟ್ರೇಡಿಂಗ್ ಆಕ್ಟಿವಿಟೀಸ್ ಅಲ್ಲೇ ಅಂಡರ್ಟೇಕ್ ಮಾಡಬೇಕು. ಯಾವುದೇ ತರದ ಫ್ರಾಡೋಲೆಂಟ್ ಆಕ್ಟಿವಿಟೀಸ್ ಆಗಲಿ ಅಲ್ಲಿ ಇನ್ವಾಲ್ವ್ ಆಗಬಾರ್ದು ಅನ್ನೋದು ಅದು ಮೇನ್ ಆಬ್ಜೆಕ್ಟಿವ್ಸ್. ಟ್ರಾನ್ಸ್ಪರೆಂಟ್ ಅಥವಾ ಫೇರ್ ಪ್ರಾಕ್ಟೀಸ್ ಆಗಿರಬೇಕು. ಸೊ ಆ ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ಫೇರ್ನೆಸ್ ಆಗಿರಬೇಕು. ಆ ತರ ಅದು ಒಂದು ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ಸೊ ಪ್ರಮೋಟಿಂಗ್ ಫೇರ್ ಪ್ರಾಕ್ಟೀಸಸ್ ವೈಲ್ ಟ್ರೇಡಿಂಗ್. ನೋಡಿ, ರೆಗ್ಯುಲೇಟಿಂಗ್ ದಿ ಮಾರ್ಕೆಟ್ ಇನ್ ನಥಿಂಗ್ ಬಟ್ ಸೆಬಿ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ ಈ ಒಂದು ಮಾರ್ಕೆಟ್ ಅನ್ನ. ಏನು ಶೇರ್ಸ್ ಟ್ರೇಡಿಂಗ್ ಆಗ್ತಾ ಇರುತ್ತೆ ಅದನ್ನ ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ ಎಫೆಕ್ಟಿವ್ ಆಗಿ ಎಫಿಷಿಯಂಟ್ ಆಗಿ ರನ್ ಆಗಬೇಕು ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ರೆಗ್ಯುಲೇಟೆಡ್ ಬೈ ದಿ ಸೆಬಿ. ಆ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡಬೇಕು. ಸೊ ಬಿಕಾಸ್ ಆಫ್ ಎಫಿಷಿಯಂಟ್ಲಿ ಅಂಡ್ ಎಫೆಕ್ಟಿವ್ ಮ್ಯಾನರ್ ಆಗಿ ಆ ಒಂದು ಟ್ರೇಡಿಂಗ್ ಆಕ್ಟಿವಿಟೀಸ್ ನಡೀಬೇಕು ಅಂದ್ರೆ ಒಂದು ರೆಗ್ಯುಲೇಟರ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಮಾರ್ಕೆಟ್ ಡೆವಲಪ್ಮೆಂಟ್. ಸೊ here Security Exchange Board of India encouraging the development and growth of the capital market, making it more robust and competitive. ಸೊ Security Exchange Board of India ಮಾರ್ಕೆಟ್ ಅನ್ನ ಡೆವಲಪ್ಮೆಂಟ್ ಮಾಡಬೇಕು. ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಇದು ರೆಗ್ಯುಲೇಟರಿ ಬಾಡಿ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಫೇರ್ನೆಸ್ ನ ಅಂಡರ್ಟೇಕ್ ಮಾಡಿದಾಗ ಯಾವುದೇ ತರದ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದಾಗ, ಸೊ ಇಟ್ ಎನ್ಕರೇಜ್ ದಿ ಡೆವಲಪ್ಮೆಂಟ್ ಅಂಡ್ ಗ್ರೋತ್ ಆಫ್ ದಿ ಕ್ಯಾಪಿಟಲ್ ಮಾರ್ಕೆಟ್. ಯಾವುದೇ ತರದ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಸೊ ಅದನ್ನ ಸ್ವಲ್ಪ ಮಾರ್ಕೆಟ್ ಅನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ.
Educating investors. So one of the most important objectives of SEBI is educating the investors. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅವ್ರಿಗೆ ಎಜುಕೇಶನ್ಸ್ ಅನ್ನ ಕೊಡಬೇಕು ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ಅನ್ನ ಬಗ್ಗೆ, ಡಿಸಿಷನ್ ಬಗ್ಗೆ ಅಂಡ್ ಆ ಒಂದು ಕಂಪನಿಗಳ ಬಗ್ಗೆ ಅವೇರ್ನೆಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರಮೋಟಿಂಗ್ ಇನ್ವೆಸ್ಟರ್ಸ್ ಎಜುಕೇಶನ್ ಅಂಡ್ ಅವೇರ್ನೆಸ್ ಹೆಲ್ಪಿಂಗ್ ದಿ ಇನ್ವೆಸ್ಟರ್ಸ್ ಮೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಅವ್ರಿಗೆ ಎಜುಕೇಶನ್ಸ್ ಅನ್ನ ಕೊಡೋ ಮುಖಾಂತರ ಪ್ರಾಪರ್ ಆಗಿ ಅವರು ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅನ್ನೋದನ್ನ ತಿಳಿಸಬೇಕು. ಅದು ಕೂಡ ಒಂದು ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಇಷ್ಟು ಕೂಡ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ ಅಂತ ಕರಿತೀವಿ. ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್, ಪ್ರಮೋಟಿಂಗ್ ಫೇರ್ ಪ್ರಾಕ್ಟೀಸಸ್, regulating the market, market development, educating investors. These are all the objectives of Security Exchange Board of India. At the same time, ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಫಂಕ್ಷನ್ಸ್ ಅನ್ನೇ ಬೇಕಾದ್ರೆ ಸಪರೇಟ್ ಆಗಿ ಕೇಳ್ಬೋದು, ಅಥವಾ ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಎರಡು ಸೇರಿಸಿ ಬೇಕಾದ್ರೆ ಕೇಳ್ಬೋದು. ನೀವು ಯಾವ್ದು ಕೇಳಿದ್ರೆ ಬರೀಬಹುದು. ಫಂಕ್ಷನ್ಸ್ ಆಫ್ ಸೆಬಿ ಅಂತ ಬಂದಾಗ, ಸೊ ಸೆಬಿ ಫಸ್ಟ್ ಫಂಕ್ಷನ್ಸ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಸೊ ರೆಗ್ಯುಲೇಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ರೆಗ್ಯುಲೇಟರಿ ಫಂಕ್ಷನ್ಸ್ ಅಂದ್ರೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಫ್ರೇಮ್ ಸೆವರಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ದಿ ಸೆಕ್ಯೂರಿಟೀಸ್ ಮಾರ್ಕೆಟ್, ಇನ್ಕ್ಲೂಡಿಂಗ್ ಸ್ಟಾಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ಎನಿ ಅದರ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಏನೆಲ್ಲ ಇದಾವೆ ಅವ್ರನ್ನೆಲ್ಲದೂ ಕೂಡ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ ಬೈ ಇಂಪ್ಲಿಮೆಂಟಿಂಗ್ ಸೆವರಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಸೆಕ್ಯೂರಿಟಿ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ರೆಗ್ಯುಲೇಟ್ ಮಾಡೋದಿಲ್ಲ ಅಂದ್ರೆ ಅವರಿಗೆ ಹೆಂಗ್ ಬೇಕೋ ಹಾಗೆ ಎಷ್ಟು ಪ್ರೈಸ್ ಬೇಕೋ ಅಷ್ಟು ಪ್ರೈಸ್ ಅನ್ನ ಫಿಕ್ಸ್ ಮಾಡೋದಾಗಿರ್ಬೋದು, ಯಾವಾಗ ಬೇಕಾದ್ರೂ ಟ್ರೇಡಿಂಗ್ ಮಾಡ್ತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಅನ್ನ ಅಂಡರ್ಟೇಕ್ ಮಾಡಬಹುದು, ಮತ್ತೆ ಫ್ರಾಡಲೆಂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಒಂದು ರೆಗ್ಯುಲೇಟರಿ ಬಾಡಿ ರೆಗ್ಯುಲೇಟ್ ಮಾಡಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನ. ಸೊ ಅದು ಒಂದು ಮೇನ್ ಫಂಕ್ಷನ್, ರೆಗ್ಯುಲೇಟರಿ ಫಂಕ್ಷನ್ಸ್ ಅಂತ ಕರಿತೀವಿ. ಸೆಬಿ ಫ್ರೇಮ್ ಸೆವರಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ಸೆಕ್ಯೂರಿಟಿ ಮಾರ್ಕೆಟ್, ಇನ್ಕ್ಲೂಡಿಂಗ್ ಸ್ಟಾಕ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಅಥವಾ ಯಾವುದೇ ತರದ ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ಗೆ ಸಂಬಂಧಪಟ್ಟಂತ ಟ್ರೇಡಿಂಗ್ ಆಕ್ಟಿವಿಟೀಸ್ ಏನ್ ಮಾಡ್ತಾರೆ ಅವನ್ನ ರೆಗ್ಯುಲೇಟ್ ಮಾಡಬೇಕು. ಅದು ರೆಗ್ಯುಲೇಟರಿ ಫಂಕ್ಷನ್ಸ್ ಅಂತ ಕರಿತೀವಿ. Supervisory functions. Here, along with the regulatory function, Security Exchange Board of India is also act as a supervisory functions. That means monitoring and supervising the activities of market participant to ensure compliance with the established regulations. Supervisory and functions ಅನ್ನ ಮಾಡ್ತಾ ಅಂದ್ರೆ ಮಾನಿಟರ್ ಮಾಡ್ತಾ ಇರುತ್ತೆ, ಸೂಪರ್ವೈಸ್ ಮಾಡ್ತಾ ಇರುತ್ತೆ ಈಚ್ ಅಂಡ್ ಎವರಿ ಆಕ್ಟಿವಿಟೀಸ್. ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾರೆಲ್ಲ ಇದ್ದಾರೆ, ಸೊ ಅವ್ರು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ, ಅವರು ನಮ್ಮ ನಾರ್ಮ್ಸ್ ಅನ್ನ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡಿದಾರಾ, ಸೊ ರೆಗ್ಯುಲೇಷನ್ಸ್ ಒಳಗಡೆ ಇದಾರಾ ಇಲ್ವಾ ಅಂತಕ್ಕಂಥ ಎಲ್ಲದನ್ನು ಕೂಡ ಮಾನಿಟರ್ ಮಾಡಬೇಕಾಗುತ್ತೆ. ಅದು ಕೂಡ ಸೂಪರ್ವಿಷರಿ ಫಂಕ್ಷನ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಯಾವೆಲ್ಲ ಕಂಪನಿಗಳು ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಳಗಡೆ ಇದಾವೆ, ಫಾಲೋ ಮಾಡ್ತಾ ಇದಾರಾ ಇಲ್ವಾ ಅನ್ನೋದನ್ನ ಸೂಪರ್ವೈಸ್ ಮಾಡಬೇಕಾಗುತ್ತೆ. ಅದು ಕೂಡ ಸೂಪರ್ವೈಸರಿ ಫಂಕ್ಷನ್ಸ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಫಂಕ್ಷನ್ಸ್ ಬಂದು ಇನ್ವೆಸ್ಟರ್ ಪ್ರೊಟೆಕ್ಷನ್ಸ್ ಅಂತ ಕರಿತೀವಿ. ಸೊ ಇನ್ವೆಸ್ಟರ್ ಪ್ರೊಟೆಕ್ಷನ್ಸ್ ಅಂದ್ರೆ ಅದು ಆಬ್ಜೆಕ್ಟಿವ್ಸ್ ಆಗುತ್ತೆ. ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವರ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಯಾವುದೇ ತರದ ಫ್ರಾಡ್ ಆಗ್ಲಿಕ್ಕೆ ಅವರಿಗೆ ಬಿಡಬಾರ್ದು. ಸೊ ಹಾಗಾಗಿ ಇನ್ವೆಸ್ಟರ್ಸ್ ಅನ್ನ ಪ್ರೊಟೆಕ್ಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ಇಂಪ್ಲಿಮೆಂಟಿಂಗ್ ಮೆಷರ್ಸ್ ಟು ಪ್ರೊಟೆಕ್ಟ್ ಇನ್ವೆಸ್ಟರ್ಸ್ ಫ್ರಮ್ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಅಂಡ್ ಇನ್ಶೂರಿಂಗ್ ಪ್ರಾಂಪ್ಟ್ ರೀಡ್ರೆಸಲ್ ಆಫ್ ಇನ್ವೆಸ್ಟರ್ ಗ್ರೇವಿಯನ್ಸ್. ಅಂದ್ರೆ ಇಂಪ್ಲಿಮೆಂಟಿಂಗ್ ಸರ್ಟೈನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಮೆಷರ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಟು ಪ್ರೊಟೆಕ್ಟ್ ದಿ ಇನ್ವೆಸ್ಟರ್ಸ್ ಫ್ರಮ್ ಫ್ರಾಡಲೆಂಟ್ ಪ್ರಾಕ್ಟೀಸಸ್. ಏನ್ ಫ್ರಾಡಲೆಂಟ್ ಪ್ರಾಕ್ಟೀಸಸ್ ಆಗ್ತಾ ಇರುತ್ತೆ, ಮೋಸ ಆಗ್ತಾ ಇರುತ್ತೆ, ಆ ಮೋಸದಿಂದ ಇನ್ವೆಸ್ಟರ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಮತ್ತೆ ಅವ್ರಿಗೆ ಏನಾದ್ರೂ ಮೋಸ ಆದ್ರೆ ಅವರ ಒಂದು ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿರುತ್ತೆ. ಅಂಡ್ ಮಾರ್ಕೆಟ್ ಡೆವಲಪ್ಮೆಂಟ್, ಇದು ಕೂಡ ಆಬ್ಜೆಕ್ಟಿವ್ಸ್ ಇರುತ್ತೆ, ಅದ್ರ ಜೊತೆಗೆ ಫಂಕ್ಷನ್ಸ್ ಕೂಡ ಆಗುತ್ತೆ. ಸೊ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಹೊಸ ಪ್ರಾಕ್ಟೀಸಸ್ ಇನ್ ದಿ ಸೆಕ್ಯೂರಿಟಿ ಮಾರ್ಕೆಟ್ ಅನ್ನ ಮಾರ್ಕೆಟ್ ಅಲ್ಲಿ ತಗೊಂಡ್ಬರೋದ್ರಿಂದ ಇಟ್ ಎನ್ಹಾನ್ಸ್ ದಿ ಮಾರ್ಕೆಟ್ ಡೆವಲಪ್ಮೆಂಟ್, ಮಾರ್ಕೆಟ್ ಕಾಂಪಿಟೇಟಿವ್ನೆಸ್ ಅನ್ನ ಇನ್ಕ್ರೀಸ್ ಅನ್ನ ಮಾಡ್ತಕ್ಕಂಥದ್ದು. And registration and regulation. So SEBI registers and regulate the working of market intermediaries such as brokers, sub-broker, depositories and custodians. ಇವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕು, ಜೊತೆಗೆ ರೆಗ್ಯುಲೇಷನ್ಸ್ ಅನ್ನು ಕೂಡ ಮಾಡ್ತಾ ಹೋಗುತ್ತೆ. ಸೊ ಯಾರೆಲ್ಲ ಮಾರ್ಕೆಟ್ ಇಂಟರ್ಮೀಡಿಯರಿ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಸೊ ಅವ್ರನ್ನೆಲ್ಲಾನು ಕೂಡ ಸೊ ರಿಜಿಸ್ಟ್ರೇಷನ್ ಮತ್ತೆ ರೆಗ್ಯುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು ಕೂಡ ಸೆಬಿ ಆಗಿರುತ್ತೆ. And surveillance and enforcement. So that is also one of the most important functions of Security Exchange Board of India. That is surveillance and enforcement ಅಂತ ಕರಿತೀವಿ. ಅಂದ್ರೆ conducting continuous surveillance of the market to detect and prevent market manipulation and other malpractices. ಪ್ರತಿ ಸಲನೂ ಕೂಡ ಅವರು ಸೆಬಿ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅನ್ನ ಸರ್ವೆಲೆನ್ಸ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಡಿಟೆಕ್ಟ್ ಎನಿ ಮ್ಯಾನಿಪುಲೇಷನ್ಸ್ ಆರ್ ಟೇಕನ್ ಪ್ಲೇಸ್ ಇನ್ ದಿ ಮಾರ್ಕೆಟ್ ಆರ್ ಎನಿ ಮಾಲ್ ಪ್ರಾಕ್ಟೀಸ್ ಆರ್ ಗೋಯಿಂಗ್ ಟು
ಬಿ ಟೇಕನ್ ಪ್ಲೇಸ್ ಇನ್ ದಿ ಮಾರ್ಕೆಟ್ ಆರ್ ನಾಟ್. ಸಪೋಸ್ ಇಫ್ ಇಟ್ ಇಸ್ ದೇರ್, ಅದನ್ನ ಪ್ರಿವೆಂಟ್ ಮಾಡಬೇಕಾಗುತ್ತೆ, ಅದನ್ನ ಡಿಟೆಕ್ಟ್ ಮಾಡಿ ತಡೆಗಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಸರ್ವೆಲೆನ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅಂಡ್ ಪ್ರಮೋಟಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಪ್ರಮೋಟಿಂಗ್ R&D ಅಂತ ಕರಿತೀವಿ, ಎನ್ಕರೇಜಿಂಗ್ research and development in the securities market to bring about innovations and improvement. So SEBI ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ಆಲ್ವೇಸ್ ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಟ್ರೆಂಡ್ ಬರ್ತಾ ಇದ್ದಂಗೆ, ಸೊ SEBI ಆಲ್ಸೋ ಎನ್ಕರೇಜಿಂಗ್ ದ R&D ಡೆವಲಪ್ಮೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಎನ್ಕರೇಜ್ ಮಾಡಬೇಕಾಗುತ್ತೆ ಇನ್ ಸೆಕ್ಯೂರಿಟಿ ಮಾರ್ಕೆಟ್ ಇಸ್ ಆಲ್ಸೋ, ಬಿಕಾಸ್ ಆಫ್ ಟು ಅಡಾಪ್ಟ್ ಟು ನ್ಯೂ ಇನೋವೇಟಿವ್ ಟೆಕ್ನಾಲಜೀಸ್ ಅನ್ನ ಅಥವಾ ಇಂಪ್ರೂವ್ಮೆಂಟ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಇಷ್ಟು ಕೂಡ ಫಂಕ್ಷನ್ಸ್ ಆಫ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ regulatory functions, supervisory functions, investor protection, market development, registration and regulation, surveillance and enforcement, promoting research and development ಅಂತ ಕರಿತೀವಿ. ಸೊ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಸೆಬಿ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಸೆಬಿ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.